ಇದೇ ನೋಡು ನಮ್ಮನೆ. ವಾಟ್ ಇಸ್ ದಿಸ್? ಇದು ನಿನ್ ಹೌಸಾ? ಇದ್ರಲ್ಲಿ ಹೆಂಗಿರೋದು ಶೇಖ್? ಅಯ್ಯೋ ನನ್ಗೆ ಕಂಫರ್ಟೇಬಲ್ ಆಗಲ್ಲ. ಬೇಡ ಬಾ ಶೇಖ್, ವಾಪಸ್ ಹೋಗೋಣ ನಾವು. ಇಲ್ಲಿವರೆಗೂ ಬಂದು ಅಪ್ಪ ಅಮ್ಮನ್ನ ಮಾತಾಡ್ಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಡಾರ್ಲಿಂಗ್. ಅಪ್ಪ ಅಮ್ಮನ ಮಾತಾಡ್ಸ್ಕೊಂಡು 1-2 ಡೇಸ್ ಇದ್ದು ಹೋಗೋಣ. ಓ ಮೈ ಗಾಡ್, ಈ ಹಳ್ಳಿಲಿ ಇಷ್ಟೊಂದು ಬಿಸಿಲಿದೆ, ಇಲ್ಲಿ ಒಂದು ಎಸಿನೂ ಇಲ್ಲ ಅನ್ಸುತ್ತೆ. ಹೆಂಗಿರೋದು ಶೇಖ್? ಬೇಡ ಬಾರೋ. ಡಾರ್ಲಿಂಗ್ ನನಗೋಸ್ಕರ 1-2 ಡೇಸ್ ಹೆಂಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡ್ಕೊ. ಮಾಮ್ಸ್ ಮಾಮ್ಸ್ ಮುಂಜಾನೆ ಯಾವ ನಾನು ದಾಸಯ್ಯ ನೀಡಿಸ್ಕೊಳಕ್ ಬಂದ್ಬಿಡ್ತಾನ. ಮುಂದಕ್ಕೆ ಹೋಗಪ್ಪ. ಏನು ನಿಮ್ಮ ಮಾಮ್ಸ್ ಹಿಂಗ್ ಅಂದ್ಬಿಟ್ರು? ಆಕಿಗೆ ಮಮ್ಮಿ ಗಿಮ್ಮಿ ಅಂದ್ರೆ ಗೊತ್ತಾಗಲ್ಲ. ತಡಿ, ಇವಾಗ ನಾನು ಸ್ಟೈಲಲ್ಲಿ ಕರಿತೀನಿ. ಯವ್ವ ಬೇ, ಯವ್ವ ಬಾ ಬೇ. ಯವ್ವ, ನನ್ನ ಕೂಸು ಸೇಕ್ರು ಬಂದಂಗ ಐತಿ. ಅಯ್ಯ ನನ್ನ ಮುದ್ದು ಬಂಗಾರ, ಆರಾಮದಿಯ ಅಯ್ಯಪ್ಪ? ಹ್ಞೂ ಬೇ ಯವ್ವ, ಆಗಿಲ್ಲ ನೀನು ಕರೆದ್ರ ಮುಂದಕ್ಕೆ ಹೋಗಂದೇಲ್ ಬೇ. ಅಯ್ಯ ನೀನು ಯಾವ ಅಂತ ಕರಿತ್ಯಪ್ಪ? ಅದೇನೋ ಮಾಂಸನ ಗಿಮ್ಸ್ ಅಂದಿ, ಅದಕ್ಕೆ ಮುಂದಕ್ಕೆ ಹೋಗನ್ಯಪ್ಪ ನಾನು. ಸೇಕ್ರು, ಏನು ಬಸ್ಸಿಗೆ ಬಂದೆ ಏನ ರೈಲ್ವೆಗೆ ಬಂದೆಪ್ಪ? ಯವ್ವ, ಅಮೇರಿಕದಾಗಿದ್ದ ಬರ್ಬೇಕಾದ್ರೆ ಟ್ರೈನಿಗೆ ಬಸ್ಸಿಗೆ ಬರೋಕ್ಕಾಗಂಗಿಲ್ಲ ಬೇ. ನಾನು ವಿಮಾನ ಅಂತಲ್ಲ ಅದ್ರಾಗ ಬರ್ಬೇಕು. ಹೌದನೇಪ್ಪ? ನನಗೆ ಏನು ಗೊತ್ತಾಗತ್ತೆಪ್ಪ? ನಾನು ಸಾಲಿ ಪಾಲಿ ಕಲ್ತಿಲ್ಲಪ್ಪ, ನಮಗೆ ಗೊತ್ತಾಗಂಗಿಲ್ಲ ಅಂತ ಸೇಕ್ರು. ಅಲ್ಲ ಸೇಕ್ರು, ಮೊನ್ನೆ ಫೋನ್ ಹಚ್ಚಿದ್ದಿ ಮತ್ತೆ ಬರಾಕತ್ತೀನಿ ಬೇಯೋ ಅಂತ ಒಂದೀಟ್ ಹೇಳಿಲ್ ಬಿಡಪ್ಪ ನೀನು. ನಾನು ಫೋನಲ್ಲಿ ಬೇಕಂತ ಹೇಳಿಲ್ಲ ಬೇ ಯವ್ವ, ನಾನು ನಿನಗೊಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕಿತ್ತು. ಯಪ್ಪ ಶೇಖರ್, ಗಿಫ್ಟ್ ಅಂದ್ರೆ ಏನಪ್ಪ? ಶೇಖ್, ನಿಮ್ಮ ಮಮ್ಮಿ ಗಿಫ್ಟ್ ಅಂದ್ರೆ ಗೊತ್ತಿಲ್ಲ, ಇಷ್ಟೊಂದು ಗೊಮಾರಿದಾರಪ್ಪ. ನಮ್ಮ ತಾಯಿಗೆ ಅದೆಲ್ಲ ಗೊತ್ತಾಗಲ್ಲ, ಆ ಥರ ಹೇಳಬೇಡ ನೀನು. ಗಿಫ್ಟ್ ಅಂದ್ರೆ ಬೇ ಉಡುಗೊರೆ ಅಂತ ಅರ್ಥ. ಆತಾಳಪ್ಪ ಕೊಡಾಕಂತೆ. ನಡ್ರಿ ಮೊದ್ಲಕ್ಕೆ ಮಕ್ಕ ಪಕ್ಕ ತಕ್ಕೊಂಡು ನಡ್ರಿ. ಅಯ್ಯ ಶೇಖರ, ಇದ್ಯಾವ್ದ ಒಂದು ಹುಡುಗಿ ಕರ್ಕೊಂಡ್ ಬಂದಿಯಲ್ಲ? ಆ ಗಿಫ್ಟೇ ಇದು ಬೇ, ಇವಳು ನಿನ್ನ ಸೊಸೆ. ಶೇಖರ, ಕರೆ ಹೇಳಾಕತ್ತೀಯ ಸುಳ್ಳು ಹೇಳಾಕತ್ತೀಯ? ನಗಚಾಟಿಕೆ ಪಗಚಾಟಿಕೆ ಮಾಡಬೇಡ ಶೇಖರ. ನಾನು ಯಾಕೆ ನಗಚಾಟಿಕೆ ಮಾಡಲಿ ಬೇ, ಇವಳು ನಿನ್ನ ಸೊಸೆ. ಯಾವಾಗ ಹೇಳ್ಬೇಕಿನ್ನ ಕೆಂಪನ್ ಜಿರಳಿ ಮಾರ್ಯಾಕಿನ ಕರ್ಕೊಂಬಂದು ನನ್ನ ಸೊಸಿ ಅಂತ ಹೇಳ್ತೀನ? ಹಾಕೆ ಇಷ್ಟು ವರ್ಷ ನಿನಗ ತಿನಿಸಿ ಉಣಿಸಿ ಬೇಸಿದ್ದಿಲ್ಲ ನಾವು? ಒಂದು ಮಾತು ಹೇಳಾರ್ದ ಲಗ್ನ ಮಾಡ್ಕೊಂಬಂದಿಯ ನೀನು? ಕೆಂಪಂಗೇನ್ ಮಾರ್ಯಾಕಿನ ಲಗ್ನ ಮಾಡ್ಕೊಂಡ ಮುಂದಾಗ ಈ ಅಪ್ಪವ ನೆನಪಾಗ್ಲಿಲ್ಲನ? ಈ ಕರ್ಕೊಂಬಂದು ಈಕಿನ ನೋಡು ನನ್ನ ಹೆಂಡತಿ ಅಂತೇಳಿ ತೋರ್ಸಾಕತ್ತಿ. ಮದುವೆ ಆಗ್ಬೇಕಾದಂಥ ಪ್ರಸಂಗನ ಬಂತು ಬಿಟ್ಟು ಬೇಯವ್ವ, ನಾನು ನಿನಗೆ ಹೇಳೋಕ್ಕಾಗಲಿಲ್ಲ, ತಪ್ಪಾತ್ ಬೇಯವ್ವ ನಮ್ದು. ನೀನಿಲ್ಲ ಮೊನ್ನೆ ಫೋನ್ ಹಚ್ಚಿ ನನಗ ಒಂದೀಟರ ಸುದ್ದಿ ತೆಗದೆ. ಈ ತಾಯಿ ಅನ್ನೋದು ನಿನಗ ಒಂದೀಟ ಅರು ಆಗ್ಲಿಲ್ಲಲ್ಲ ಈಕಿ ತಾಯಿ ಕಟ್ಟು ಮುಂದಾಗ? ಎಷ್ಟ ಮಾಡ್ಲಿ ಸೇಕು, ದೊಡ್ಡ ಬಿಟ್ಟಿಯಪ್ಪ. ನಿಮ್ಮಪ್ಪ ನಾನು ಕಷ್ಟಪಟ್ಟು ನಿನ್ನ ಓದಿಸಿ ಬೆಳೆಸಿ ದೊಡ್ಡರನ್ನ ಮಾಡೇ ಇಲ್ಲಪ್ಪ ನಾವು. ನಂದು ತಪ್ಪಾಗಿತ್ತು ಬೇಯವ್ವ. ಸೇಕು ಭಾರಿ ದೊಡ್ಡವಾಗಿಯಪ್ಪ ಈಗ. ತಂದೆ ತಾಯಿ ಹೇಳಾರ್ದ ಲಗ್ನ ಮಾಡ್ಕೊಂಡು ಅಷ್ಟು ದೊಡ್ಡ ಆಗ್ಬಿಟ್ಟಿಲ್ಲ ಯಪ್ಪ. ನಾವು ಕಷ್ಟಪಟ್ಟಿದ್ದು ನಿನಗ ಕಾಂಡೇ ಇಲ್ಲನ ಸೇಕು? ನಿನ್ನ ಹೊರದೇಶದಾಗ ಸಾಲಿ ಕಲಿಸ್ಬೇಕಂತೇಳಿ 2 ಎಕರೆ ಹೊಲ ಮಾರಿದೀವಿ ನಾವು, ಅದರ ನೆನಪಾಲಿಲ್ಲ ಸೇಕು ನಿನಗ? ಈಗ ದೊಡ್ಡ ಮಟ್ಟಕ್ಕೆ ಹೋಗಿಯಪ್ಪ, ಕೈ ತುಂಬಾ ಸಂಬಳ ತರ್ತಿ. ಈ ಮುದುಕ ಮುದುಕಿ ಎಲ್ಲಿ ನೆನಪು ಬರ್ತಾರಪ್ಪ ನಿನಗ? ಈಕೆ ಯಾಕಿನ್ನ ಅರ್ಧ ಮುರ್ಧ ಬಟ್ಟೆ ಹಾಕೊಂಡ್ ಬಂದಾಕಿನ್ನ ತಂದು ಮುಂದೆ ನಿಂದ್ರಿಸಿ ನೀನು ಸೊಸಿ ಅಂತ ಹೇಳಕ್ ಬಂದ ನೀವು ಅಲ್ಲಾಡ್ದು. ಡಾರ್ಲಿಂಗ್, ಈ ಓಲ್ಡ್ ಲೇಡಿ ಏನೇನು ಅಂತ ಇದ್ದಾರೆ ಡಾರ್ಲಿಂಗ್. ಬೇಡ ಬಾ ಹೋಗೋಣ, ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳಲ್ಲ ಅವರು. ನೀ ಸುಮ್ಮನೆ ನಿಂತ್ಕೋ, ನಾನೆಲ್ಲ ಮಾತಾಡ್ತಾ ಇದ್ದೀನಿ. ಕೆಂಪಂಗಿನ ಮರಗೆ ಏನೋ ಹೇಳಕತ್ತಾಳ ನಿನಗ? ಹೊಂಟು ಬಿಡ್ರಿ ಇನ್ನ, ನಾವು ನಿಮ್ಮ ಪಾಲಿ ಸತ್ತು ಬಿಟ್ಟಿವಿ ಸೇಕ. ಯವ್ವೆ, ನನ್ನ ತಪ್ಪಾಗೈತಿ. ನಾನು ಈಕಿನ ಮದುವೆ ಆಗ್ಲಿಕ್ಕಂದ್ರ ಈಕಿ ಸತ್ತೋಗ್ಬಿಡ್ತಿದ್ಲು, ಗೊತ್ತ ನಿನಗ? ಆಕಿ ಕಷ್ಟ ಗೊತ್ತಾತಪ್ಪ. ನಾನು ನನ್ನ ಗಂಡ ಕಷ್ಟಪಟ್ಟಿದ್ದು ನಿನಗ ಗೊತ್ತಾಗ್ಲಿಲ್ಲನಪ್ಪ? ನೀ ಹುಟ್ಟಿದಾಗಪ್ಪ ನಮ್ದು ಬಡತನ ಪರಿಸ್ಥಿತಿ. ಏನ ನನ್ನ ಮಗ ಶಾಲ್ಯಾಗ ಶಾನೆ ಆಗ್ಲಿ ಅಂತೇಳಿ ಹೊಟ್ಟಿ ಬಟ್ಟಿ ಕಟ್ಟಿ ನಾವು ಒಂದು ಹೊತ್ತಿನ ಊಟ ಬಿಟ್ಟು ನಿನ್ನ ಶಾಲಿ ಕಲ್ಸಿದೀವಪ್ಪ ಸೇಕಪ್ಪ. ನಿಮ್ಮಪ್ಪ ನನ್ನ ಮಗ ಇಷ್ಟು ಶಾಲಿ ಕಲ್ತಾನಂತ ಹೇಳಿ ಎಷ್ಟು ಹೆಮ್ಮೆಯಿಂದ ಹೇಳ್ಕೊಂತ ಅಡ್ಡಾಡ್ತಾನ ಊರಾಗ. ಈಗ ಊರಾಗ ನಿಮ್ಮಪ್ಪ ತಲೆ ಎತ್ಕೊಂಡ್ ತಿರ್ಗಾಡ್ದಂಗ ಮಾಡಿಬಿಟ್ಟೆಪ್ಪ ಸೇಕ ನೀನು. ಮಂದಿ ನಮ್ಮ ಮನಿತನ ಬಗ್ಗೆ ಏನಂತಾರನ್ನು ಕ್ಯಾಲಿಲ್ಲ ನಿನಗ. ನಮ್ಮ ಅಣ್ಣಗ ಮಾತು ಕೊಟ್ಟಿದ್ದೆ ನಾನು, ನಿನ್ನ ಮಗಳನ್ನ ನನ್ನ ಮಗ ತಗೊಂತೀನಿ ಅಂತೇಳಿ. ಈಗ ನಮ್ಮ ಅಣ್ಣಗ ಏನಂತ ಹೇಳಿ ಸೇಕ ನಾನು? ಅಲ್ವೇಯವ್ವ, ಯಾರನ್ನ ಕೇಳಿ ನೀ ಮಾತು ಕೊಟ್ಟಿ ನಿಮ್ಮ ಅಣ್ಣಗ ಆ ಹುಡುಗಿ ಮದುವೆ ಮಾಡ್ಕೊಂತೀನಂತೆ? ನಾ ಹೇಳಿದ್ನೇನ? ನನಗೆ ಈ ಹುಡುಗಿ ಇಷ್ಟ ಆಯ್ತು, ಮದುವೆ ಆಗೀನಿ ಅಷ್ಟ. ಆದ್ರೆ ಒಂದು ತಪ್ಪು ಏನು ಮಾಡೀನಿ ಅಂದ್ರೆ ನಿಮ್ಮ ಕರಿಲಾರ್ದ ಮದುವೆ ಆಗಿಲ್ಲ, ಅದು ಒಂದೋ ತಪ್ಪು. ನನಗೆ ಈ ಹುಡುಗಿ ಭಾಳ ಇಷ್ಟ ಆಗಿಲ್ಲ ಅಷ್ಟ, ಈಕಿನ ಬಿಟ್ಟು ಇರೋಕ್ಕಾಗಂಗಿಲ್ಲ ನನಗೆ, ಅದಕ್ಕೆ ನಾ ಮದುವೆ ಆಗೀನಿ. ಶಬ್ಬಾಸ್ ನನ್ನ ಮಗನೇ, ಹೆಮ್ಮೆ ಆಗತ್ತಪ್ಪ ನನ್ನ ಮಗ ಅಂತ ಹೇಳ್ಕೊಳಕ.
ಏನು ಮಾಡ್ಲಿ ನಾನು ಅಂತ ಕೇಳ್ತೀಯಲ್ಲಪ್ಪ. ನಿಮ್ಮಪ್ಪ ನಿಮ್ಮವಂದು ಮರ್ಯಾದೆ ಕೆಳಗೆ ಹೋಗುತ್ತಂತೇಳಿ ಒಂದೀಟನು ಕ್ಯಾಲಾಲಿಲ್ಲಲ್ಲ ಶೇಖ ನಿನಗ. ನಿಮ್ಮ ಮಾವು ಏನಂತ ಉತ್ತರ ಕೊಡ್ಲಿ ನಾನು? ಆ ಹುಡುಗಿ ನಿನ್ನ ಗಂಡ ಅಂತೇಳಿ ಮನಸ್ಸಿನಾಗ ಇಟ್ಕೊಂಡು ಕುಂತು ಬಿಟ್ಟತಿ. ನಾ ಏನಂತ ಉತ್ತರ ಕೊಡ್ಲಿ ಶೇಖ? ನೋಡ್ಬೇಯವ್ವ, ಅದ್ರಾಗ ನಂದು ಒಟ್ಟ ತಪ್ಪಿಲ್ಲ. ಎಲ್ಲ ತಪ್ಪು ಮಾಡಿರೋದು ನೀನು ಅಪ್ಪ. ನಾನೇನು ನಿಮ್ಗೆ ಮಾತು ಕೊಡು ಅಂತನೂ ಹೇಳಿದ್ದಿಲ್ಲ. ಏನ್ ಡಾರ್ಲಿಂಗ್, ಸುಮ್ಮನೆ ಹೊರಟು ಬಿಡೋಣ ನಡಿ. ಏನ್ ಈ ಮುದುಕಿ ಜೊತೆ ಅವಾಗಿಂದ ಮಾತಾಡ್ತಾನೆ ಇದೀಯಾ? ಅದು ಮುದುಕಿ ಹೇಳಿದ್ದನ್ನೇ ಹೇಳ್ತಾನೆ ಇದೆ. ಬೇಡ ನಡಿ, ನಮ್ಗೇನ್ ಕಡಿಮೆ ಆಗಿದೆ? ನಾವು ಆರಾಮಾಗಿದ್ದು ಬಿಡೋಣ. ಇವ್ರು ಯಾಕೆ ಬೇಕು ನಮ್ಗೆ? ಹೋಗಪ್ಪ ಶೇಖ, ಕರೆಯಕತ್ತಾಳ ಹೋಗು. ನಾವ್ ಯಾಕೆ ಬೇಕಪ್ಪ ನಿಮಗ? ಹೊಟ್ಟೆಗೆ ಇಟ್ಕೊಂಡು 9 ತಿಂಗಳ ಸಾಕಿ ಸಲಿವಿ ದೊಡ್ಡವನ್ ಮಾಡಿದ್ದಕ್ಕ ಸಾರ್ಥಕ ಆತು ಶೇಖ. ಹೊಟ್ಟೆಗಿದ್ದಾಗ ಓದ್ರೆ ಅಂದ್ರ ನನ್ನ ಮಗು ಇಲ್ಲಿ ಓದ್ಯಾಕತ್ತಾನ ಅಂತೇಳಿ ಅಂತಂತೀವಿ. ಆದ್ರ ದೊಡ್ಡರಾದ ಮ್ಯಾಗ ಎದಿ ಮ್ಯಾಗ ಕಾಲಿಟ್ರಲ್ಲ ನಮ್ಮಪ್ಪ ನಮಗ. ಬೇಡಪ್ಪ, ಇಂದಿಗೆ ನಂದು ನಿಂದು ಸಂಬಂಧ ಹರಿದು ಹೋತು ಶೇಖು. ಡಾರ್ಲಿಂಗ್, ಇವ್ರು ಇಷ್ಟೆಲ್ಲ ಮಾತಾಡಿದ್ಮೇಲೆ ನಾವ್ ಇಲ್ಲಿ ಇರ್ಬೇಕಾ? ನಡಿ ಹೋಗೋಣ. ಶೇಖರು, ಯಾವ ಬಂದಿಯಪ್ಪ? ಏ ಪಾರಿ, ಹೊರಗ ನಿಂದ್ರಸ್ಕೊಂಡು ಮಾತಾಡಕತ್ತೇನ? ಇಲ್ಲಪ್ಪ, ನಾವು ಬಂದು ಬಡತ್ತಾತು. ಅಲ್ಲಲ್ಲಿ ಪಾರಿ, ಅಷ್ಟು ದೂರಿಂದ ಬಂದ ನಮ್ಮ ಮಗ ಹೊರ ನಿಂದ್ರಸ್ಕೊಂಡು ಮಾತಾಡೋದನ? ಏ ಹುಚ್ಚಿ, ಎದಕ್ಕಳಕತ್ತಿ? ಅಷ್ಟು ದೂರದಿಂದ ಮಗ ಬಂದಾನಂದ್ರ ಸಂತೋಷ ಪಡ್ಬೇಕು. ಅಳಾಕುಂತಾಳೆ ಈಕಿ. ರೀ, ನಮ್ಮ ಮಗ ಲಗ್ನ ಮಾಡ್ಕೊಂಡ್ ಬಂದಾನ್ರಿ. ಏನು ಹುಚ್ಚಿದಿಲ್ಲ ಪಾರಿ? ಬುದ್ಧಿಗೆ ಜೈತಿಲ್ಲ. ಯಾವುದೋ ಒಂದು ಹುಡುಗಿನ ಕರ್ಕೊಂಬಂದಾನಂದ್ರ ಲಗ್ನ ಮಾಡ್ಕೊಂಬಂದಾನಂತ ಅರ್ಥನ? ನೋಡಲ್ಲಿ ಊರಾನ್ ಮಂದಿ ನಮ್ಮನ್ನ ನೋಡ್ಯಾರ. ನಡಿ ಒಳಗೆ ಕರ್ಕೊಂಡು ನಡಿ ಮಕ್ಕಳನ್ನ. ಇಲ್ರಿ, ಅಲ್ಲಿಂತ ಅಲ್ರಿ ಆಕಿ ಕೆಮ್ಮಂಗನ್ ಮಾರೇಕಿ ಯಾರು ಅಲ್ರಿ ಆಕಿ. ನಮ್ ಸೇಕನ್ ಏನ್ರಿ ಆಕಿ? ಶೇಖರು, ನಿಮ್ಮವ್ ಏನು ಹೇಳಾಕತ್ತಾಳ? ಆ ಹುಡುಗಿ ನೀನು ಹೇಂತ್ಯಾ? ಅವ್ರು ಹೇಳೋದು ಕರೆ ಐತೆಪ್ಪ. ಈಕಿ ನಾನು ಹೆಂಡ್ತಿ. ನಾನು ನಿಮ್ಗೆ ಹೇಳಾರ್ದ ಲಗ್ನ ಮಾಡ್ಕೊಂಡೇನಂದ್ರೆ ತಪ್ಪಾಗೈತೆಪ್ಪ. ಅದು ಹಂಗೆ ಸಿಚುವೇಶನ್ ಬಂದ್ಬಿಡ್ತು. ಈಕಿ ಸಾಯಕ್ಕೆ ಹೊಂಟ್ಬಿಟ್ಟಿದ್ಲು, ಈಕಿನ ಬದುಕಸಾಕ ನಾನು ಲಗ್ನ ಆಗಿಬಿಟ್ನಪ್ಪ. ತಪ್ಪಾಗೈತೆಪ್ಪ. ಶಬ್ಬಾಷ್ ಮಗನ, ಶಬ್ಬಾಷ್. ತಂದೆ ತಾಯಿ ಹೇಳಾರ್ದ ಲಗ್ನ ಮಾಡ್ಕೊಂಬಂದಿಯಲ್ಲ, ಭಾರಿ ಭಾರಿ ಒಳ್ಳೆ ಕೆಲಸ ಮಾಡಿ ನೋಡಿ ನೀನು. ಈಕಿನ ಲಗ್ನ ಆಗಿ ಎಷ್ಟು ದಿನ ಆತು? ಅದು ಯಪ್ಪ 8 ತಿಂಗಳು ಆತಪ್ಪ. ಅಬಾ ಅಬಾ ಅಬಾ, 8 ತಿಂಗಳಾತು ಈ ಹುಡುಗಿನ ಲಗ್ನ ಆಗಿ. ನಾವು ಎಷ್ಟು ಸಲ ಫೋನ್ ಹಚ್ಚೀವಿ, ನೀ ಎಷ್ಟು ಸಲ ಫೋನ್ ಹಚ್ಚಿ ಒಂದಿನಾರ ನಾ ಹಿಂಗೆ ಲಗ್ನ ಮಾಡ್ಕೊಂಡೀನಿ ಅಂತೇಳಿ ನಮ್ಮ ಹತ್ರ ಹೇಳಿಯೇನ? ಇಲ್ಲಪ್ಪ, ಹೇಳುವಂಥ ಪ್ರಸಂಗ ಬರಲಿಲ್ಲ. ಇವತ್ತು ಆ ಪ್ರಸಂಗ ಕೂಡಿ ಬಂತು ನೋಡು. ಲಗ್ನ ಮಾಡ್ಕೊಂಡಾದ್ಮೇಲೆ ಯಪ್ಪ ಯವ್ವ ನಾನು ಹಿಂಗೆ ಲಗ್ನ ಮಾಡ್ಕೊಂಡೀನಿ, ತಪ್ಪಾಗೈತಿ ಅಂತ ಒಂದು ಫೋನ್ಯಾಗ ಒಂದು ಮಾತು ಹೇಳಿಲ್ಲಲ್ಲ. 8 ತಿಂಗಳ ನಂತರ ಹೇಳಿದೆಯಲ್ಲ ನಮಗೇನು ಬೆಲೆ ಕೊಟ್ಟಂಗ ಆತು ಮಗನ ನೀನು. ಅಯ್ಯೋ ಡಾರ್ಲಿಂಗ್, ಇವ್ರ ಸ್ಟೋರಿ ಎಲ್ಲ ಯಾರು ಕೇಳ್ತಾರೆ? ಡಾರ್ಲಿಂಗ್, ಹೋಗೋಣ ನಡಿ. ನಾವು ತಪ್ಪು ಮಾಡಿವಿ ಅಂತಂದ್ರೂ ನೀವು ಕ್ಷಮಿಸಕ್ಕೆ ತಯಾರಿಲ್ಲ ಅಂದ್ರೆ ಸರಿಯಪ್ಪ, ನಾನು ಹೊಳೆ ವಾಪಸ್ ಈಕಿನ ಕರ್ಕೊಂಡು ಹೋಗ್ಬಿಡ್ತೀನಿ. ಮಗ ಅದಾವ ತಪ್ಪು ಮಾಡಿ ಅಂತೇಳಿ ನಾವು ತಪ್ಪು ಮಾಡಂಗಿಲ್ಲ. ಶಾನೆ ಐದಿ, ನಡಿ ಒಳಗ. ರೀ, ಏನ್ ಹೇಳಕತ್ತೀರಿ ನೀವು? ಈಕಿ ಕೆಂಪಂಗನ್ ಮಾರೇಕಿನ ನನ್ ಸೊಸಿ ಅಂತ ಒಪ್ಕೊಲೆ? ಒಪ್ಕೊನಬೇಕಪ್ಪ ರೀ. ನಿನ್ನ ಮಗ ಇಷ್ಟಪಟ್ಟಕಿನ ಲಗ್ನ ಆಗಿ ಬಂದಾನಂದ್ರ ಮತ್ತು ಆಕಿ ಅವ್ನು ಏನ್ ಆಗೇ ಬಿಟ್ಟಾಳ. ನಾವು ಏನು ಮಾಡಿದ್ರು ಬರಂಗಿಲ್ಲ. ಆಕಿನ ಒಪ್ಪನಬೇಕು ಸೊಸಿ ಅಂತೇಳಿ. ನಡಿ, ಆರತಿ ಮಾಡಿ ಒಳಗೆ ಕರ್ಕೊ. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಥ್ಯಾಂಕ್ ಯು ಅಂಕಲ್. ಅಲ್ರಿ, ಇವ್ರಿಬ್ರನ್ನ ಕ್ಷಮಿಸ್ತೀರಾ ರೀ ನೀವು? ಆಕಿ ನಿನಗೆ ಅಂಕಲ್ ಅನ್ನಕತ್ತಲ್ಲ. ಆಕಿಗೆ ಆಚಾರ ವಿಚಾರ ಸಂಪ್ರದಾಯ ಗೊತ್ತಿದ್ದಂಗಿಲ್ಪ ರೀ. ಏನೇನು ಮಾಡಿದ್ರ ಬರಂಗಿಲ್ಲ, ಜಗಳ ಮಾಡಿದ್ರು ಬರಂಗಿಲ್ಲ. ಊರ್ ಮಂದಿ ಏನಂತಾರ ಅದನ್ನ ತಿಳ್ಕೊ. ಮಗ ಹೊರದೇಶದಾಗಿದ್ದ ಒಂದು ಹುಡುಗಿನ ತಗೊಂಬಂದಿದ್ದ. ಅವ್ರ ಅಪ್ಪ ಅವರು ಹೊರಗೆ ಹಾಕಿದ್ರು ಅಂತೇಳಿ ನಮ್ಮ ಮಗಗ ಅನ್ನಂಗಿಲ್ಲನ. ಆಡ್ಕೆ ಹಾಕವ್ ಪಾರಿ ಊರಾಗ. ಬ್ಯಾಡ, ಮನಿ ತುಂಬಿಸ್ಕೊಂಡ್ಬಿಡಕಿನ. ಇನ್ನೊಂದು ಮಾತು ಮಗನ, ಈ ಪರಿಸ್ಥಿತಿ ನಮಗೆ ಬಂದತ್ತಲ್ಲ, ಮುಂದೊಂದು ದಿನ ನಿನಗೂ ಬರ್ತತಿ. ಆವಾಗ ಗೊತ್ತಾಗತ್ತ ಈ ಅಪ್ಪ ಅವನ ಕಷ್ಟ ಏನಂತೇಳಿ. ಪಾರಿ, ಸೊಸಿನ ಮನೆ ತುಂಬಿಸ್ಕೊಂಡು ನಡಿ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಈಕಿ ಕೆಂಪಂಗನ್ ಮಾರೇಕಿನ ಸೊಸಿ ಅಂತ ಒಪ್ಕೊಳೋ ಅಂತ ಕರ್ಮ ಬಂತು ನನಗ. ಅಲ್ರಿ, ನಮ್ಮ ಅಣ್ಣಗ ಏನಂತ ಉತ್ತರ ಕೊಡುದ್ರಿ ನಾವು? ಹಿಂಗಾತು ಹಿಂಗಾತು ಏನು ಮಾಡೋದಂತೆ ಹೇಳೋದು. ಈ ನನ್ನ ಮಗನ ಹಣೆ ಬರ್ದಾಗ ಈಕಿ ಹೊರದೇಶದ ಸೊಸಿ ಅದಾಳ. ಯಾರು ಅದನ್ನು ತಪ್ಸಕ್ಕಾಗುತ್ತಾನ? ತಪ್ಸಕ್ಕಾಗಂಗಿಲ್ಲ. ಇನ್ನು ಸೊಸಿ ಅಂತ ಒಪ್ಕೊಂತ ಹೋಗ್ಬಿಡುದು. ನೋಡ್ಸೇಕು, ತಂದೆ ತಾಯಿ ಆದವ್ರಿಗೆ ಒಂದು ಮಾತು ತಿಳಿಸ್ಬೋದಿತ್ತು. ನೋಡಪ್ಪ, ನಾ ಈಕಿನ್ನ ಇಂಥ ಹುಡುಗಿನ ಪ್ರೀತಿ ಮಾಡೀನಿ,
ಮತ್ತು ನಾ ಲಗ್ನ ಹಾಕಿನಿ ಅಂತೇಳಿ ಒಂದೇ ಒಂದು ಮಾತು ಅಂದಿದ್ದೆ ಅಂದ್ರೆ ನಾವು ನಿಂತು ಲಗ್ನ ಮಾಡ್ತಿದ್ವಪ್ಪ. ನಮಗೆ ಹೇಳಾರ್ದ ಲಗ್ನ ಮಾಡ್ಕೊಂಬಂದು. ಇರಲಿ. ಒನ್ಸ್ ಅಗೇನ್ ಸಾರಿ ಅಪ್ಪ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಇಂಥ ಘಟನೆಗಳನ್ನು ನೀವು ನೋಡಿರ್ಬೋದು. ಅದು ಇವತ್ತ ನಮ್ಮ ಮನ್ಯಾಗ ನಡೆದತ್ರಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ಸ್ ಕೊಟ್ಟು ಹೋಗ್ರಿ, ಹಂಗೆ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಬಾಜುದ ಗಂಟೆ ಬಟನ್ ಇರ್ತತ್ರಿ, ಅದನ್ನ ಒತ್ತೋದು ಮಾತ್ರ ಮರಿಬೇಡ್ರಿ. ನೋಡ್ಬೇಕು ನೀವು ಅಂತ ಅತ್ತಾಗ ಅಪ್ಪಗೊಂದು ಮುದ್ದಾಡಿ ಹಾಲು ಕೊಟ್ಟವಳು ತಾಯಿ. ನೀವು ನಡಿ ಮುಂದಾಗ ಎಡಿ ಬಿದ್ರ ಅಪ್ಪಗೊಂದು ರಮಿಸ್ದವಳು ತಾಯಿ. ಅಂತ ತಾಯಿನ ನೆನಪು ಹಾರಬೇಡ್ರಪ್ಪ. ಮದುವೆ ಆಗೋ ಮುಂದಾಗ ಯಾಕೆ ನೆನಪು ಹಾರ್ತೀರಿ ನೀವು? ಒಂದು ವಿಷಯ ನಮಗೂ ತಿಳಿಸ್ರಪ್ಪ. ಪ್ರೀತಿ ಮಾಡೋದು ತಪ್ಪಲ್ರಿ, ಆದ್ರೆ ಆ ಪ್ರೀತಿನ ಮುಚ್ಚಿಟ್ಟು ತಾವ ಮದುವೆ ಆಗಿ ನಂತರ ತಂದೆ ತಾಯಿಗೆ ಹೇಳ್ತಾರಲ್ಲ, ಅದು ದೊಡ್ಡ ತಪ್ಪು. ಮೊದಲು ತಂದೆ ತಾಯಿಗೆ ತಿಳಿಸ್ಬೇಕು. ಅವ್ರು ಒಪ್ಕೊಂತಾರೆ. ಯಾವ ತಂದೆ ತಾಯಿನೂ ಅವ್ರ ಮಕ್ಕಳದ್ದು ಕಷ್ಟ ನೋಡಕ್ಕೆ ಇಷ್ಟಪಡಲ್ಲ ರೀ. ಎಲ್ಲರೂ ಅವ್ರವ್ರ ಮಕ್ಕಳಿಗೆ ಸುಖದಿಂದ ಇರಲಿ ಅಂಥೇಳಿ ಆಶೀರ್ವಾದ ಮಾಡ್ತಾರೆ ತಂದೆ ತಾಯಿ. ಹೌದಪ್ಪ, ನೀವು ಹೇಳೋದು ಸರಿ ಐತಿ. ನಾವು ತಪ್ಪು ಮಾಡಿಬಿಟ್ಟಿದ್ದೀವಿ. ಎಲ್ಲ ನಮ್ಮ ತಾಯಂದಿರಿಗೆ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಇದು ಒಂದಿನ ಆಚರಿಸೋದಲ್ಲ ರೀ. ತಾಯಿ ಅಂದ್ರ ದೇವ್ರ ಸಮಾನ ಅಂತ್ರಿ. ಇದು ದಿನ ಆಚರಿಸೋದು. ಏನಂತೀರಿ ನೀವು?